ನೀವೇನಾದರೂ ಇಷ್ಟು ದಿನ ನಿಮ್ಮ ಗೂಗಲ್ ಕ್ರೋಮ್ ಅಥವಾ ಬೇರೆ ಬ್ರೌಸರ್ಗಳಲ್ಲಿ ಇನ್ಕಾಗ್ನೆಟೋ ಮೋಡಲ್ಲಿ ಏನಾದರೂ ಸರ್ಚ್ ಮಾಡಿ ಏನಾದರೂ ನೋಡ್ತಾ ಇದ್ರಿ ಅಂತ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ರೆ ಗೂಗಲ್ನವರೇ ಕನ್ಫರ್ಮ್ ಮಾಡಿದ್ದಾರೆ ಏನು ಅಂತ ತಿಳಿಸ್ಕೊಡ್ತೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, ಗೂಗಲ್ನವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಇನ್ಕಾಗ್ನೆಟೋ ಮೋಡು ಕಂಪ್ಲೀಟಾಗಿ ಪ್ರೈವೇಟ್ ಅಲ್ಲ, ಅದನ್ನು ಕೂಡ ಗೂಗಲ್ನವರು ಟ್ರ್ಯಾಕ್ ಮಾಡ್ತಾರೆ. ಇದನ್ನು ಗೂಗಲ್ನವರೇ ಕನ್ಫರ್ಮ್ ಮಾಡಿದ್ದಾರೆ. ಆಯಿತಾ, ನಾವೆಲ್ಲರೂ ಇಷ್ಟು ದಿನ ಅಂದ್ಕೊಂಡಿದ್ವು ಇನ್ಕಾಗ್ನೆಟೋ ಮೋಡಲ್ಲಿ ಏನು ಸರ್ಚ್ ಮಾಡಿದ್ರು ಏನು ನೋಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ. ಅಲ್ಲ, ಆ ರೀತಿ ಅಲ್ಲ. ಆಯಿತಾ, ಹಾಗಾದರೆ ಇನ್ಕಾಗ್ನೆಟೋ ಮೋಡ್ ಅವಶ್ಯಕತೆ ಏನಿದೆ ಅಂತಲೇ ಗೊತ್ತಿಲ್ಲ ನನಗೆ. ಹಾಗಾದರೆ ಆಯಿತಾ, ಇನ್ಕಾಗ್ನೆಟೋ ಮೋಡು ಪ್ರೈವೇಟ್ ಇಲ್ಲ ಅಂದರೆ ಆ ಇನ್ಕಾಗ್ನೆಟೋ ಮೋಡ್ ಅವಶ್ಯಕತೆ ಏನಿದೆ ನಿಮ್ಗೇನಾದರೂ ಗೊತ್ತಾ? ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಈ ರಾಮ ಮಂದಿರದ ಉದ್ಘಾಟನೆ ನಾಳೆ ಆಗ್ತಾ ಇದೆ, ಸೋಮವಾರ. ಸೊ ಉದ್ಘಾಟನೆಗೂ ಮುಂಚೆನೇ ಈ ಒಂದು ವಿಗ್ರಹದ ಫೋಟೋ ಲೀಕ್ ಆಗಿದೆ. ಆಯಿತಾ, ನೋಡೋಕೆ ಖುಷಿಯಾಗುತ್ತೆ. ನೋಡ್ತಾ ಇದ್ದೀರಾ? ಗೊತ್ತಿಲ್ಲ ಇದು ಬೇಕು ಅಂತ ಲೀಕ್ ಮಾಡಿದ್ರ ಅಥವಾ ಯಾರೋ ಬೇರೆ ಫೋಟೋ ತೆಗೆದುಬಿಟ್ಟು ಅವ್ರು ಶೇರ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಇದು ಮೋಸ್ಟ್ಲಿ ಗೌರ್ಮೆಂಟ್ನವ್ರದನ್ನು ಪ್ರೈವೇಟಾಗಿ ಇಟ್ಟಿರ್ತಾರೆ ಲಾಂಚ್ ಆಗಿಂತ ಮುಂಚೆ. ಇದನ್ನು ಈ ನಮ್ಮ ಕರ್ನಾಟಕದ ಮೈಸೂರು ಮೂಲದ ಒಬ್ಬರು ವ್ಯಕ್ತಿ ಇದನ್ನು ಆ್ಯಕ್ಚುಲಿ ಈ ವಿಗ್ರಹನ ಮಾಡಿರೋದಂತೆ. ಒಂದು ಹೆಮ್ಮೆಯ ವಿಷಯ, ನಮ್ಮ ಕರ್ನಾಟಕದವರು ಮಾಡಿರುವಂಥ ವಿಗ್ರಹ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ. ಆಯಿತಾ, ಸೊ ಬೆಂಕಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಕನ್ಫರ್ಮ್ ಆಗಿರೋ ಪ್ರಕಾರ ಎಲಾನ್ ಮಸ್ಕ್ ಅವ್ರದ್ದು ಸ್ಟಾರ್ಲಿಂಕ್ ಏನಿದೆ ಅಂದರೆ ಸ್ಯಾಟಲೈಟ್ ಮುಖಾಂತರ ಇಂಟರ್ನೆಟ್ಟನ್ನು ಕೊಡುವಂಥ ಸರ್ವೀಸು, ಸ್ಟಾರ್ಲಿಂಕ್ ಸರ್ವಿಸ್ ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗಬಹುದು. ಏನಕ್ಕೆ ಅಂದರೆ ನಮ್ಮ ಗೌರ್ನಮೆಂಟ್ ಕಡೆಯಿಂದ ಅಪ್ರೂವಲ್ ಇನ್ನೊಂದು ವಾರದಲ್ಲಿ ಸಿಗುತ್ತಂತೆ, ಒಂದೇ ವಾರದಲ್ಲಿ ಸಿಗುತ್ತಂತೆ. ಮೋಸ್ಟ್ಲಿ ಇನ್ನೊಂದು ತಿಂಗಳಲ್ಲಿ ನಂಗೆ ಅನ್ನಿಸ್ದಂಗೆ ಈ ಒಂದು ಸ್ಟಾರ್ಲಿಂಕ್ ಸರ್ವಿಸ್ ನಮ್ಮ ದೇಶದಲ್ಲಿ ಶುರುವಾಗ್ಬೋದು. ಪ್ರೀ ಬುಕ್ಕಿಂಗ್ ಶುರುವಾಗುತ್ತೆ. ನೋಡೋಣ, ಇದು ಬಂತು ಅಂದರೆ ನಾನು ಕೂಡ ಒಂದು ವಿಡಿಯೋ ಮಾಡೋದಕ್ಕೆ ಹಾಕಿಸ್ಕೊಂಡು ಟ್ರೈ ಮಾಡ್ತೀನಿ. ಆಯಿತಾ, ಎಕ್ಸೈಟ್ ಆಗಿದ್ದೀನಿ ನಾನು ತುಂಬ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಆಪಲ್ನವರು ಹೊಸ ಆಫೀಸ್ ತೆಗೆದಿದ್ದಾರಂತೆ. ಆಯಿತಾ, ಸೊ ಹೊಸ ಆಫೀಸು 15 ಸ್ಟೋರಿ ಅಂದರೆ 15 ಸ್ಟೇರ್ಸ್ ಬಿಲ್ಡಿಂಗು. 15 ಸ್ಟೇರ್ಸ್ ಅಂದರೆ ಲೆಕ್ಕ ಹಾಕೊಳ್ಳಿ, ಯಪ್ಪ ಹೆವಿ. ಸುಮಾರು 1200 ಎಂಪ್ಲಾಯೀಸ್ಗಳು ಕೆಲಸ ಮಾಡುವಷ್ಟು ಜಾಗ ಈ ಒಂದು ಆಫೀಸಲ್ಲಿ ಇದೆಯಂತೆ. ಬೆಂಕಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಪಾನ್ನ ವಿಜ್ಞಾನಿಗಳು ಈ ಸ್ಪೇಸ್ ಜಂಕ್ ಅಂದರೆ ರಾಕೆಟನ್ನು ಲಾಂಚ್ ಮಾಡಬೇಕಾದ್ರೆ ಏನಾಗುತ್ತೆ, ಆಕಾಶದಲ್ಲಿ ನಮ್ಮ ಭೂಮಿಯ ಸುತ್ತ ಕೆಲವೊಂದು ಈ ರಾಕೆಟ್ನ ಕೆಲವೊಂದು ವೇಸ್ಟ್ ಪಾರ್ಟ್ಗಳು ಭೂಮಿ ಸುತ್ತಾ ಇರ್ತವೆ. ಆಯಿತಾ, ಅದು ಆ್ಯಕ್ಚುಲಿ ಈ ಅಂದರೆ ರಾಕೆಟ್ ಲಾಂಚ್ ಮಾಡೋಂಥವ್ರಿಗೆ ಅದು ಯಾವಾಗಿದ್ರೂ ಪ್ರಾಬ್ಲಮ್ಮೇ. ಆಯಿತಾ, ಏನಕ್ಕೆ ಅಂತ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೂಡ ನಮ್ಮ ಭೂಮಿಯ ಸುತ್ತಾ ಇರುತ್ತೆ. ಮಿಸ್ ಆಗಿ ಒಂದು ಸಣ್ಣ ಪಾರ್ಟಿಕಲ್ ಏನಾದರೂ ಕೊಲೈಡ್ ಆಯಿತು ಅಂತ ಅಂದರೆ ದೊಡ್ಡ ಒಂದು ಅನಾಹುತ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ರಾಕೆಟನ್ನು ಲಾಂಚ್ ಮಾಡೋಕ್ಕೂ ಕೂಡ ಇಶ್ಯೂ. ಒಂದು ಸಣ್ಣ ಪಾರ್ಟ್ ಏನಾದರೂ ಆ ರಾಕೆಟಿಗೆ ಟಚ್ ಆಯ್ತು ಅಂದರೂ ಕೂಡ ಎಕ್ಸ್ಪ್ಲೋರ್ಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದ ಈ ಸ್ಪೇಸ್ ಜಂಕನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ಜಪಾನ್ನವರು ಲೇಸರ್ನ ಉಪಯೋಗಿಸ್ತಾ ಇದ್ರಂತೆ. ಆಯಿತಾ, ಇದು ಎಕ್ಸ್ಪರಿಮೆಂಟಲ್ ರೀತಿ ಟ್ರೈ ಮಾಡ್ತಾರೆ. ತುಂಬ ಕಷ್ಟ. ಆಯಿತಾ, ಅಂದರೆ ಭೂಮಿಯಿಂದ ಲೇಸರ್ನ ಕಳಿಸಿ ಅಲ್ಲಿಂದ ಡೆಸ್ಟ್ರಾಯ್ ಮಾಡುವಂಥದ್ದು ತುಂಬ ಕಷ್ಟದ ವಿಚಾರನೆ, ಬಟ್ ಮಾಡ್ತಾ ಇದ್ದಾರಂತೆ. ಆಯಿತಾ, ಸೊ ನೋಡೋಣ ಫ್ಯೂಚರ್ನಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಆಗಿ ಅಂದರೆ ಪ್ರಾಪರಾಗಿ ಮಾಡಿದ್ರು ಅಂತ ಅಂದರೆ ಎಷ್ಟು ಸ್ಪೇಸ್ ಜಂಕ್ ಆದರೂ ಪ್ರಾಬ್ಲಮ್ ಇಲ್ಲ. ಅಂದರೆ ಲೇಸರ್ ಮುಖಾಂತರನೇ ನಾವು ಅದನ್ನು ಡೆಸ್ಟ್ರಾಯ್ ಮಾಡಿಬಿಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನಮ್ಮ ದೇಶದ ಜನಗಳಿಗೆ ಒಂದು ಗುಡ್ ನ್ಯೂಸ್. ಏನಪ್ಪ ಅಂತ ಅಂದರೆ ನಾವೇನಾದರೂ ನೆಕ್ಸ್ಟಿಂದ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಏನು ಗೂಗಲ್ ಪೇ ಇರುತ್ತೆ ಆ ಗೂಗಲ್ ಪೇ ಮುಖಾಂತರ UPI ಯೂಸ್ ಮಾಡ್ಕೊಂಬಿಟ್ಟು ನಾವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಬೆಂಕಿ ವಿಷಯಗಳು. ಅಂದರೆ ನಮ್ಮ ಗೂಗಲ್ ಪೇ ಆ್ಯಕ್ಟಿವ್ ಆಗಿದೆ ಅಂತ ಅಂದರೆ ನಾವು ಬೇರೆ ದೇಶಕ್ಕೆ ಹೋದಾಗಲೂ ಕೂಡ ಗೂಗಲ್ ಪೇ ಯಾರು ಎಕ್ಸೆಪ್ಟ್ ಮಾಡ್ತಿರ್ತಾರೆ ಬೇರೆ ದೇಶಗಳಲ್ಲಿ ಅದನ್ನು ಓಪನ್ ಮಾಡ್ಕೊಂಡು ನಾವು ಆರಾಮಾಗಿ ಸ್ಕ್ಯಾನ್ ಮಾಡಿ ಪೇನ ಮಾಡ್ಬೋದು. ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಈ ರಾಮ ಮಂದಿರದ ಉದ್ಘಾಟನೆಯ ಕಾರಣದಿಂದ ಸೋಮವಾರ ಸ್ಟಾಕ್ ಮಾರ್ಕೆಟು ಮನಿ ಮಾರ್ಕೆಟ್ ಎಲ್ಲ ಕ್ಲೋಸ್ ಇರುತ್ತಂತೆ. ಆಲ್ಟರ್ನೇಟಿವ್ ಆಗಿ ನಿನ್ನೆ ಏನು ಶನಿವಾರ ಯೂಶ್ವಲಿ ಮಾರ್ಕೆಟ್ ಓಪನ್ ಇರಲ್ಲ. ಆಯಿತಾ, ಶನಿವಾರ ಸ್ಟಾಕ್ ಮಾರ್ಕೆಟ್ ಆ್ಯಕ್ಚುಲಿ ಓಪನ್ ಇತ್ತು. ಸೊ ಯೂಶ್ವಲಿ ಶನಿವಾರ ಯಾವತ್ತು ಸ್ಟಾಕ್ ಮಾರ್ಕೆಟ್ ಓಪನ್ ಇರಲ್ಲ. ಆಯಿತಾ, ನಾರ್ಮಲಾಗಿ ಶನಿವಾರ ಭಾನುವಾರ ರಜೆ ಇರುತ್ತೆ. ಸೊ ಸೋಮವಾರ ಏನು ರಜೆ ಆಗ್ತಿರೋ ಕಾರಣ ಶನಿವಾರ ಮಾರ್ಕೆಟನ್ನು ಓಪನ್ ಮಾಡಿದರು. ಸೊ ಎಷ್ಟು ಜನ ಟ್ರೇಡ್ ಮಾಡಿದ್ರು ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು
ಈಗ ಸ್ವಲ್ಪ ದಿನ ಮುಂಚೆ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ, HMD ಗ್ಲೋಬಲ್ ಅವರು ಏನಿದ್ದಾರೆ ಅಂದರೆ ನೋಕಿಯಾ ಬ್ರ್ಯಾಂಡ್ ನೇಮನ್ನು ಓನ್ ಮಾಡುವಂಥ ಕಂಪ್ನಿ HMD ಗ್ಲೋಬಲ್. ಇಷ್ಟು ದಿನ ನೋಕಿಯಾ ಹೆಸರಿನಲ್ಲಿ HMD ಗ್ಲೋಬಲ್ನವರು ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಇದೀಗ HMD ಗ್ಲೋಬಲ್ ಅವರು HMD ಅನ್ನೋದು ಅಂತ ಹೆಸರಲ್ಲೇ ಒಂದು ಫೋನ್ನ ತೊಗೊಂಬರ್ತಾ ಇದ್ದಾರೆ. ಅದರ ಕೆಲವೊಂದು ಫೋಟೋಸ್ ಲೀಕ್ ಆಗಿದೆ. ಡ್ಯುಯಲ್ ಕ್ಯಾಮ್ರಾ ಹೊಂದಿರುವಂಥ ಫೋನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ರೀತಿ ಅನ್ನಿಸ್ತಾ ಇದೆ. ಕಾದು ನೋಡೋಣ ಹೇಗಿರುತ್ತೆ. ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತಾ, ಇದೇ ಹೆಸರಲ್ಲಿರುತ್ತಾ, ಬೇರೆ ಹೆಸರಲ್ಲಿ ಲಾಂಚ್ ಮಾಡ್ತಾರಾ ಗೊತ್ತಿಲ್ಲ ಒಟ್ಟಿಗೆ. ಸೊ ಅದರ ಕೆಲವೊಂದು ಫೋಟೋಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರಾಗಿದೆ, ಸೇಮ್ ನೋಡೋದಕ್ಕೆ ನೋಕಿಯಾ ಥರ ಅನ್ನಿಸ್ತಾ ಇದೆ. ಕಾದು ನೋಡೋಣ, ಬಂದಮೇಲೆ ಗೊತ್ತಾಗುತ್ತೆ ನಮಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಕಳೆದ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ ಆಪಲ್ ವಾಚ್ನಲ್ಲಿ ಈ ಒಂದು ಬ್ಲಡ್ ಆಕ್ಸಿಮೀಟ್ರನ್ನು ಡಿಸೇಬಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದೀಗ ಅಮೆರಿಕಾದಲ್ಲಿ ಈ ಒಂದು ಆಪಲ್ ವಾಚ್ನ ಇಂಪೋರ್ಟನ್ನು ಕೂಡ ಬ್ಯಾನ್ ಮಾಡಿರುವಂಥದ್ದು ಆಯಿತಾ. ಅಂದರೆ ಈ ಒಂದು ಫೀಚರ್ ಬರೀ ಅಮೆರಿಕಾದಲ್ಲಿ ಮಾತ್ರ ಡಿಸೇಬಲ್ ಆಗುತ್ತೆ. ಬಟ್ ಬೇರೆ ದೇಶದಿಂದ ನೀವೇನಾದರೂ ವಾಚ್ ತೊಗೊಂಬಂದ್ರಿ ಅಂತಂದ್ರೆ ಕೆಲಸವನ್ನು ಮಾಡ್ಬೋದು. ಈ ಕಾರಣದಿಂದ ಆಪಲ್ ವಾಚನ್ನು ಬೇರೆ ದೇಶದಿಂದ ಅಮೆರಿಕಾಗೆ ಇಂಪೋರ್ಟ್ ಮಾಡುವಂಥದ್ದು ಬ್ಯಾನ್ ಆಗಿದೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರಿಯಲ್ಮಿನವರು ರಿಯಲ್ಮಿ 12 Pro ಮತ್ತು 12 Pro Max ಎರಡು ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಪ್ರೋ ಸೀರೀಸು ಮೋಸ್ಟ್ಲಿ ನಾರ್ಮಲ್ ರಿಯಲ್ಮಿ 12 ವೇರಿಯಂಟ್ ಕೂಡ ಲಾಂಚ್ ಆಗುತ್ತೆ ಏನೋ ಗೊತ್ತಿಲ್ಲ ಆಯಿತಾ. ಲಾಂಚ್ ಆಗಿನ ಮುಂಚೆನೇ ಕೆಲವೊಂದು ಪ್ರೈಸ್ ಲೀಕ್ ಆಗಿದೆ, ಎಷ್ಟು ನಿಜ ಅಂತ ಗೊತ್ತಿಲ್ಲ. 8GB 256GB ವೇರಿಯಂಟು 33,000 ಅಂತೆ. 12GB 256GB ವೇರಿಯಂಟು ಪ್ರೋ ಮ್ಯಾಕ್ಸಿಗೆ ಆಯಿತಾ 35,000 ಅಂತೆ. ರಿಯಲ್ಮಿ 12 ಸೀರೀಸು ಯೂಶ್ವಲಿ 20,000 ರೂಪಾಯಿ ಒಳಗಿರ್ತಿತ್ತು. ಬಟ್ ಈ ಬೆಲೆ ನೋಡಿದ್ರೆ ಯಪ್ಪ ದೇವ್ರೆ, ಅಟ್ಲೀಸ್ಟ್ 30,000 ರೂಪಾಯಿ ಒಳಗಾದರೂ ಲಾಂಚ್ ಮಾಡ್ತಾರಾ? ಕಾದು ನೋಡೋಣ. ಎಲ್ಲ ಓವರ್ ಪ್ರೈಸ್. ಈವನ್ ರೆಡ್ಮಿ ನೋಟ್ ಸೀರೀಸು ಓವರ್ ಪ್ರೈಸ್ ಆಯಿತು, ಇದು ಓವರ್ ಪ್ರೈಸ್ ಆಯಿತು. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ನಾನು ಈ ತಿಂಗಳ ಕೊನೆಗೆ, ಅಂದರೆ 29-30 ಆ ಟೈಮಲ್ಲಿ ಈ ಫೋನ್ ಲಾಂಚ್ ಆಗುತ್ತೆ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಫೋನ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಫೈನಲಿ ಲಾಂಚ್ ಆಯಿತು. ಮತ್ತು ಅದರ ಪ್ರೈಸ್ ಕೂಡ, ನಮ್ಮ ದೇಶದ ಪ್ರೈಸ್ ಕೂಡ ರಿವೀಲ್ ಆಗಿದೆ. S24 ಇಂದು ಬೇಸ್ ವೇರಿಯಂಟು 80,000, S24 ಪ್ಲಸ್ ಇನ್ ಬೇಸ್ ವೇರಿಯಂಟು 1,00,000 ರೂಪಾಯಿ. ಯಪ್ಪ ದೇವ್ರೆ, ಬ್ಯಾಂಕ್ ಆಫರೆಲ್ಲ ಕೊಡ್ತಾರೆ, ಸ್ವಲ್ಪ ಕಡಿಮೆ ಆಗ್ಬೋದು. S24 ಅಲ್ಟ್ರಾ ಬೇಸ್ ವೇರಿಯಂಟು 1,30,000 ರೂಪಾಯಿ. ಯಪ್ಪ, ಹೈಯೆಸ್ಟ್ ವೇರಿಯಂಟು 160 ಇವರು. ಮೋಸ್ಟ್ಲಿ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ನಾನು, ಎಕ್ಸೈಟ್ ಆಗಿದ್ದೀನಿ. ನೋಡೋಣ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.